ನಾನೇನು ಮಾಡಿದ್ರೆ ನನ್ನ ಮೇಲೆ ನಿನಗೆ ಕೋಪ ಕಡಿಮೆ ಆಗುತ್ತೆ ಆರ್ಯ? ಹೋಗಲಿ, ನಾನು ನನ್ನ ಮಗು ಸತ್ತರೆ ಆದರೂ ನೀನು ಸಂತೋಷವಾಗಿರ್ತೀಯಾ ಅಂತ ಕಿರ್ಚಿದ್ಲು ಅನ್ವಿತಾ. ಅಷ್ಟೇ, ಮುಂದಿನ ನಿಮಿಷ ಅನ್ವಿತಾಳ ಗಂಟಲು ಆರ್ಯನ ಕೈಯಲ್ಲಿ ಸಿಕ್ಕಾಕೊಂತು. ನಿಜವಾಗಿಯೂ ನಿನ್ನ ಸಾಯಿಸೋನೇ ಆಗಿದ್ರೆ ನೀನು ತಾಳಿ ತೆಗೆದು ನನ್ನ ಮುಖಕ್ಕೆ ಎಸ್ತ ದಿನವೇ ನೀನು ಸತ್ತು ಹೋಗಿರ್ತಿದ್ದೆ. ಆದರೆ ನಿನ್ನ ನಾನು ಪ್ರೀತಿಸೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಈ ಭೂಮಿ ಮೇಲೆ ಉಸಿರಾಡೋದಕ್ಕೆ ಬಿಟ್ಟಿದ್ದೀನಿ. ಏನು, ನಿನ್ನನ್ನು ಸಾಯಿಸಲು ಬರದೆ ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಹೀಗೆ? ಇದಕ್ಕೇನ ಪ್ರೇಮ ಪ್ರೇಮ ಅಂತ ನನ್ನ ಹಿಂದೆ ಬಿದ್ದು ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದು ಕೈ ಬಿಟ್ಟಿದ್ದು? ನನ್ನ ಹೀಗೆ ಒಂಟಿಯಾಗಿ ಮಾಡಿ ನೀನೇನು ಸಾಧಿಸ್ದೆ? ನಿನಗೇನಾದರೂ ಸಂತೋಷ ಸಿಕ್ಕಿದೆಯಾ? ನೀನು ಕೂಡ ಎಲ್ಲ ಸಂಬಂಧಗಳಿಂದ ದೂರವಾಗಿ ಒಂಟಿಯಾಗಿ ಉಳಿದು ಹೋದಲ್ಲ. ಯಾಕೆ ನಮ್ಮ ಬದುಕನ್ನು ಹೀಗೆ ಮಾಡಿ ಈಗ ನಮ್ಗೆ ಹುಟ್ಟಲಿರೋನನ್ನು ಕೂಡ ಅನಾಥ ಮಾಡೋಣ ಅಂದ್ಕೊಂಡಿದ್ಯಾ? ಇಲ್ಲದಿದ್ರೆ ಅವನನ್ನು ಕೂಡ ರಸ್ತೆಯಲ್ಲಿ ಬಿಟ್ಟು ನೀನು ಯಾರನ್ನಾದರೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ಯಾ ಅಂದ ಆರ್ಯ. ಆ ಮಾತಿಗೆ ಅನ್ವಿತಾ ಕೈಯಿಂದ ಆರ್ಯನ ಕೆನ್ನೆಗೆ 2 ಏಟು ಬಿತ್ತು. ಅನ್ವಿತಾಳ ಗಂಟಲನ್ನು ಆರ್ಯ ಹಿಡಿದಿದ್ರೆ ಅನ್ವಿತಾ ಆರ್ಯನ ಕಾಲರ್ ಹಿಡಿದು, ಯಾಕೋ ಇಂಥ ಮಾತುಗಳನ್ನಾಡಿ ನನ್ನ ಪೂರ್ತಿಯಾಗಿ ಸಾಯಿಸ್ತಿದ್ಯಾ? ಈಗಾಗಲೇ ಅರ್ಧ ಸತ್ತಿದ್ದೀನಿ. ನೀನು ಪೂರ್ತಿಯಾಗಿ ಸಾಯಿಸಿಬಿಟ್ರೆ ಇನ್ನು ನನಗೆ ಯಾವ ನೋವು ಇರಲ್ಲ. ನಿನ್ನ ಮಾತುಗಳನ್ನ ಕೇಳುವಂತಹ ಬಾಧೆಯೂ ನನಗಿರಲ್ಲ. ನೀನು ಬಿಟ್ಟರೆ ಇನ್ನೊಬ್ಬ ಗಂಡಸಿನ ಹೆಸರು ಯಾವಾಗಲಾದರೂ ನನ್ನ ಬಾಯಲ್ಲಿ ಕೇಳಿದಿದೆಯಾ? ಇಲ್ಲ ನಾನು ಯಾರ ಜೊತೆ ಯಾರು ತಿರುಗಿದಾಗ ನೀನು ನೋಡಿದ್ಯಾ? ಯಾಕಿಂಥ ಮಾತುಗಳನ್ನ ಆಡಿ ದಿನ ನನ್ನ ಹಿಂಸೆ ಮಾಡ್ತಿದ್ಯಾ? ನಿಜವಾಗಿಯೂ ನಿನ್ನ ಹತ್ರ ಈ ಮಾತುಗಳನ್ನ ಕೇಳೋ ಬದಲು ನನ್ನನ್ನು ಒಂದೇ ಸಲ ಸಾಯಿಸಿಬಿಡು, ಎಲ್ರಿಗೂ ಪೀಡೆ ತೊಲಗುತ್ತೆ ಅನ್ನುತ್ತಾ ಆರ್ಯನ ಎದೆ ಮೇಲೆ ತಲೆ ಇಟ್ಟು ಅನ್ವಿತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು. ಅವಳು ಹಾಗೆ ಬಾಧೆ ಪಡ್ತಿದ್ರೆ ಆರ್ಯನ ಕಣ್ಣುಗಳಲ್ಲಿ ಕೂಡ ನೀರು ತುಂಬಿಕೊಂಡ್ವು. ಎಷ್ಟು ಪ್ರೀತಿಯಿಂದ ಅವಳನ್ನ ನೋಡ್ಕೊಂಡಿದ್ದ, ಅವಳ ಮೇಲೆ ಪ್ರಾಣವನ್ನೇ ಇಟ್ಟಿದ್ದ. ಆದರೆ ಅವಳೇನು ಮಾಡಿದ್ಲು? ಅವನ ಎದೆ ಮೇಲೆ ಒದ್ದು ನೀನು ನನಗೆ ಬೇಡ ಅಂತ ಹೊರಟು ಹೋದ್ಲು. ಆದರೆ ಅವನೇನು ಮಾಡಬಲ್ಲ? ನೀನು ಬೇಡ ಅಂದಮೇಲೆ ಅವನು ಅವಳ ಹಿಂದೆ ಬೀಳೋದಕ್ಕೆ ಆಗಲ್ವಲ್ಲ. ಆದರೆ ಈಗ ಅವರಿಬ್ಬರ ಪ್ರೀತಿ ಪ್ರತಿರೂಪ ಬೆಳೀತಿದೆ. ಅದನ್ನು ಹೇಗೆ ಬಿಟ್ಟು ಕೊಡೋದಕ್ಕೆ ಸಾಧ್ಯ? ಈಗಾಗಲೇ ಅನ್ವಿತಾ ಅವನ ಬದುಕನ್ನು ನಾಶ ಮಾಡಿದಾಳೆ. ಆರ್ಯ ಚೇತರಿಸ್ಕೊಳ್ಳೋಕ್ಕೂ ಆಗದಂತೆ. ಮತ್ತು ಈಗ ಪೆಟ್ಟಿನ ಮೇಲೆ ಪೆಟ್ಟು. ಅಂದು ಅವಳು ದೂರ ಆದಳು, ಈಗ ಅವನ ಮಗುವನ್ನು ದೂರ ಮಾಡೋದಕ್ಕೆ ನೋಡ್ತಿದ್ದಾಳೆ. ಅವನೇನು ಮಾಡಬಲ್ಲ? ಅವನಿಗೆ ನೋವಿನಲ್ಲಿ ಅನ್ನಬಾರದ ಮಾತುಗಳು ಬರ್ತಿವೆ. ಆದರೆ ಆ ಮಾತುಗಳನ್ನೆಲ್ಲ ಅನ್ವಿತಾಳ ಹೃದಯವನ್ನು ಸೀಳ್ತಾ ಇವೆ. ಆದರೆ ನೀನು ಅಂದಾಗೆ ಮಾಡದೇ ಇದ್ದಿದ್ರೆ ಈಗ ಹೀಗಾಗ್ತಿರ್ಲಿಲ್ಲ ಅಲ್ವಾ ಅಂತ ಅವನ ಅಂತರಾತ್ಮದ ಮಾತು ಆರ್ಯನಿಗೆ ಕೇಳಿಸ್ತು. ನನ್ನ ಹೆಂಡತಿ ನಾನು ಬದುಕಿರುವಾಗಲೇ ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ಅಂದರೆ ನಾನು ಹೇಗೆ ನೋಡ್ಕೊಂಡು ಸುಮ್ಮನಿರಲಿ? ನಾನು ಗಂಡಸಲ್ವೇ? ಉಪ್ಪು ಖಾರ ತಿನ್ನೋ ಮನುಷ್ಯನ ತಾನೇ? ಹಾಗೆ ಹೇಗೆ ಅವಳನ್ನ ಇನ್ನೊಬ್ಬನಿಗೆ ಬಿಟ್ಕೊಡ್ಲಿ? ಪ್ರಾಣ ಹೋದರೂ ಬಿಡಲ್ಲ. ನಮ್ಮ ಮಧ್ಯೆ ಎಷ್ಟೇ ವರ್ಷಗಳ ಪ್ರೀತಿ ಇದ್ದರೂ ನಾವು ಯಾವತ್ತೂ ಗೆರೆ ದಾಟಲಿಲ್ಲ. ನಮ್ಮ ಮದುವೆಯ ನಂತರವೂ ನಾವು ದೈಹಿಕವಾಗಿ ಸೇರಲಿಲ್ಲ. ನಿಜವಾಗಿಯೂ ನಾವಿಬ್ಬರು ದೈಹಿಕವಾಗಿ ಸೇರಿದ್ರೆ ಅವಳು ಇನ್ನೊಬ್ಬನ ಮದುವೆ ಆಗಲ್ಲ ಅನ್ನೋ ಧೈರ್ಯದಿಂದಲೇ ಅಂದು ನಾನು ಹಾಗೆ ಮಾಡಬೇಕಾಯಿತು. ನಾನು ಅಂದ್ಕೊಂಡಂತೆ ಅವಳು ಇನ್ಯಾರನ್ನೂ ಮದುವೆ ಆಗಲಿಲ್ಲ. ಒಂದು ವೇಳೆ ನಾನು ಹಾಗೆ ಮಾಡದೇ ಇದ್ದಿದ್ರೆ ಅವಳ ಕುಟುಂಬದ ಮಾತಿಗೆ ತಲೆಬಾಗಿ ಇದೇ ಮದುವೆ ಮಾಡ್ಕೊಳ್ತಿದ್ಲು, ಅಥವಾ ಅವರೇ ಬಲವಂತವಾಗಿ ಮದುವೆ ಮಾಡಿಸ್ತಾ ಇದ್ದರು. ಈಗ ಅನ್ನಿಸ್ತಿದೆ ಇವಳು ಗರ್ಭಿಣಿ ಅನ್ನೋ ವಿಷಯ ತಿಳಿದೇ ಅವರೆಲ್ಲ ಇವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ನೋದು ಅಂತ ಆರ್ಯ ಅಂದುಕೊಂಡ. ಬಹಳ ಹೊತ್ತಿನಿಂದ ಅನ್ವಿತಾ ಅಳ್ತಾ ಇರೋದನ್ನ ಕಂಡು ಆರ್ಯ ಅವಳನ್ನ ಮೆಲ್ಲಕ್ಕೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿ ನೀರಿನ ಬಾಟಲಿಯನ್ನು ಅವಳ ಮುಂದೆ ಇಟ್ಟ. ಆರ್ಯ ಕೊಟ್ಟ ನೀರಿನ ಬಾಟಲಿಯನ್ನು ಅನ್ವಿತಾ ಸಿಟ್ಟಿನಿಂದ ಪಕ್ಕಕ್ಕೆಸೆದ್ಲು. ಆದರೂ ಆರ್ಯ ಮೌನವಾಗಿ ಹೋಗಿ ಮತ್ತೆ ಆ ನೀರಿನ ಬಾಟಲಿ ತಂದು ಅನ್ವಿತಾಳ ಕೆನ್ನೆಗಳನ್ನ ಒತ್ತಿ ಹಿಡಿದು ಅವಳ ಬಾಯಿಗೆ ಸ್ವಲ್ಪ ನೀರು ಕುಡಿಸಿ ಟಿಶ್ಯೂ ಪೇಪರ್ನಿಂದ ಅವಳ ಮುಖವನ್ನೆಲ್ಲ ಒರೆಸ್ದ. ಆದರೂ ಅವಳಿಗೆ ಬಿಕ್ಕಳಿಕೆ ಬರ್ತಿರೋದನ್ನು ಕಂಡು ಆರ್ಯ ತನ್ನ ಕ್ಯಾಬಿನಿಂದಲೇ ನಿತ್ಯಾಳಿಗೆ ಕಾಲ್ ಮಾಡಿ ಅಲ್ಲಿಗೆ ಬರೋದಕ್ಕೆ ಹೇಳ್ದ. ಆರ್ಯನಿಂದ ಫೋನ್ ಬರ್ತಲೇ ನಿತ್ಯ ಗಾಬರಿ ಪಡ್ತಾ, ಅಯ್ಯೋ ಈಗ ಇವರಿಬ್ಬರ ಮಧ್ಯೆ ಏನಾಗಿದೆಯೋ, ನನ್ನನ್ನು ಯಾಕೆ ಕರಿತಿದ್ದಾನೋ ಈ ಮಹಾನುಭಾವ, ಈತನ ಕೋಪ ಸಹಿಸೋದಕ್ಕೆ ನನ್ನಿಂದ ಆಗಲ್ಲಪ್ಪ ಅಂದ್ಕೊಳ್ತಾ ನಿತ್ಯ ಕೂಡ ಹೆದರತ್ಲೆ ಆರ್ಯನ ಕ್ಯಾಬಿನ್ ಒಳಗೆ ಹೋದ್ಲು. ಅನ್ವಿತಾ ತಲೆ ಹಿಡಿದು ಕೂತಿರೋದನ್ನು ನೋಡಿ ಇವನಿಗೆ ಕಾಲ್ ಮಾಡಿ ಜ್ಯೂಸ್ ತರೋದಕ್ಕೆ ಹೇಳ್ದ. ಅಷ್ಟರಲ್ಲಿ ನಿತ್ಯ ಕೂಡ ಅವನ ಕ್ಯಾಬಿನ್ಗೆ ಬಂದಳು. ಸರ್ ಬರೋದಕ್ಕೆ ಹೇಳಿದ್ರಿ ಅಂತ ವಿನಯದಿಂದ ಆರ್ಯನ ಮುಂದೆ ನಿಂತಲು ನಿತ್ಯ. ಒಂದು ಕಡೆ ಅನ್ವಿತಾಳನ್ನು ನೋಡುತ್ತಲೇ, ಅಷ್ಟು ವಿನಯದ ಅಗತ್ಯ ಇಲ್ಲ, ಅವಳು ತೆಗೆದುಕೊಳ್ಬೇಕಾದ ಮಾತ್ರೆಗಳಿದ್ರೆ ಕೊಡು, ಇನ್ನು ಸ್ವಲ್ಪ ಹೊತ್ತಾದರೆ ಬಿದ್ದು ಹೋಗೋ ಆಗಿದ್ದಾಳೆ ಅಂದ. ಆರ್ಯ ಹೇಳಿದ ತಕ್ಷಣ ನಿತ್ಯ 1 ನಿಮಿಷವೂ ತಡ ಮಾಡದೆ ಅನ್ವಿತಾ ಹತ್ರ ಹೋಗಿ
ಅನ್ವಿತಾ ಏನಾಯ್ತೆ, ಬೆಳಿಗ್ಗೆ ಮಾತ್ರೆ ತೊಗೊಂಡಿಲ್ವಾ ಅಂತ ಕೇಳಿದ್ಲು. ಹ್ಞೂ ಅಂತ ಅನ್ವಿತಾ ತಲೆ ಅಡ್ಡವಾಗಿ ಆಡಿಸಿದ್ಲು. ಆರ್ಯ ಏನಂತಾನೋ ಅನ್ನೋ ಆತಂಕದಲ್ಲಿ ಅನ್ವಿತಾ ಮಾತ್ರೆ ತೆಗೆದುಕೊಳ್ಳೋದನ್ನೇ ಮರ್ತಿದ್ಲು. ಅದನ್ನೇಗೆ ಮರ್ತ್ಬಿಟ್ಟೆ? ಅದನ್ನು ದಿನ ತಪ್ಪದೆ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದು ತಗೊಳ್ತಿದ್ರೆ ಹೀಗೆ ತಲೆ ಸುತ್ತು ಬರುತ್ತೆ, ಸುಸ್ತಾಗುತ್ತೆ, ವಾಂತಿ ಆಗುತ್ತೆ ಅಂತ ನೀನು ಗೊತ್ತು ತಾನೇ? ತಿಳಿದು ಕೂಡ ನಿನ್ನ ಆರೋಗ್ಯದ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾಕೆ ನಿನಗೆ ಅಂತ ಅನ್ವಿತಾಳನ್ನು ಬೈಯುತ್ತಾ ನಿತ್ಯ ಆ ಮಾತ್ರೆಗಳನ್ನ ತೆಗೆದು ಅನ್ವಿತಾಳ ಕೈಗಿಟ್ಲು. ಅದೆಲ್ಲವನ್ನು ಪಟಪಟ ಮಾತಾಡಿ ಆಮೇಲೆ ಆರ್ಯನ ಕಡೆ ನೋಡಿದ್ಲು ನಿತ್ಯ. ಆರ್ಯ ನಿತ್ಯಾಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ, ಇವಳ ವಿಷಯಗಳನ್ನೆಲ್ಲ ಎಲ್ರಿಗೂ ಗೊತ್ತಿದ್ರು ನನ್ನ ಹತ್ರವೇ ಮುಚ್ಚಿಟ್ಟಿದ್ದೀರಾ ಅಲ್ವಾ? ನನ್ನ ಬೆನ್ನ ಹಿಂದೆ ಚೆನ್ನಾಗಿ ಆಟ ಆಡ್ತಿದ್ದೀರಾ, ಆಡಿ, ಇನ್ನೆಷ್ಟು ದಿನ ನಿಮ್ಮ ಆಟ ನಡೆಯುತ್ತೆ ನೋಡೋಣ ಅಂತ ಆರ್ಯ ಹೇಳ್ತಿರುವಾಗಲೇ ವಿಜಯ್ ಕೂಡ ಕ್ಯಾಬಿನ್ ಒಳಗೆ ಬಂದ. ನಿತ್ಯ ಮತ್ತು ಅನ್ವಿತಾಳನ್ನ ಅಲ್ಲಿ ನೋಡಿ, ಏನು ನಡೀತಿದೆ ಇಲ್ಲಿ ಅಂತ ವಿಜಯ್ ಕೇಳ್ದ. ಏನೂ ಇಲ್ಲ. ನಿತ್ಯ ಎಲ್ರಿಗೂ ಮಾತ್ರೆ ಹಾಕಿದೆ ನೀನು ಅಂತ ಆರ್ಯ ಕೇಳ್ದ. ಹಾಂ ಸರ್ ಅಂದು ನಿತ್ಯ. ಸರಿ, ನೀವಿಬ್ಬರು ಹೊರಗೋಗಿ, ಇವಳ ಹತ್ರ ನನಗೆ ಬಹಳ ಕೆಲಸ ಇದೆ ಅಂದ ಆರ್ಯ ಅನ್ವಿತಾಳನ್ನು ನೋಡ್ತಾ. ಆರ್ಯನ ಮಾತಿಗೆ ಅನ್ವಿತಾ ಸಿಟ್ಟಿನಿಂದ ನೋಡಿದ್ರೆ ವಿಜಯ್ ಮತ್ತು ನಿತ್ಯ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದರು. ನೀನು ಹಾಗೆ ನೋಡಿದ ಮಾತ್ರಕ್ಕೆ ನಾನೇನೀಗ ಎದ್ರಿ ಹೋಗಲ್ಲ, ಆದರೆ ಹೇಳು, ಏನು ಮಾಡೋಣ ಅಂದ್ಕೊಂಡಿದ್ಯಾ ಅಂತ ಆರ್ಯ ಮತ್ತೆ ಸ್ಟೈಲಾಗಿ ತನ್ನ ಪ್ಯಾಂಟ್ ಜೇಬ್ನಲ್ಲಿ ಕೈ ಇಟ್ಟುಕೊಂಡು ಕೇಳ್ದ. ಏನು ಮಾಡೋದು? ನಿನ್ನ ಪ್ರೆಗ್ನೆನ್ಸಿ ಬಗ್ಗೆ. ನನ್ನ ಮಗು ನಿನ್ನ ಮಗು ಅಲ್ಲ. ನೀನು ಒಬ್ಳಿಗೆ ಮಗುವಾ? ಹೌದು. ಮತ್ತು ನಾನೇನು? ನೀನು ನನಗೆ ಯಾರೂ ಅಲ್ಲ, ನನ್ನ ಮಗುವಿಗೂ ಯಾರೂ ಅಲ್ಲ ಅಂತ ಇಷ್ಟೊತ್ತಿಗೆ 100 ಸಲ ಹೇಳಿದ್ದೀನಿ. ಆದರೂ ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ನಾನು ಸಾಯಿಸ್ತಿದ್ಯಾ? ನೀನು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವಿಗೆ ನನಗೆ DNA ಟೆಸ್ಟ್ ಮಾಡಿಸೋಣವೇ? ಆಗ ಮಗುವಿಗೆ ನಾನೇನಾಗ್ತೀನಿ ಅಂತ ಕ್ಲಿಯರಾಗಿ ತಿಳಿದು ಹೋಗುತ್ತೆ ಅಂದ ಆರ್ಯ. ಅದೆಲ್ಲ ನನಗೆ ಬೇಡ, ನೀನು ಯಾರೂ ಅಲ್ಲ ಅಂತ ನಾನು ಹೇಳ್ತಿದ್ದೀನಲ್ವಾ, ಇನ್ನು ಟೆಸ್ಟ್ಗಿಸ್ಟ್ ಅದೆಲ್ಲ ಅಗತ್ಯ ಇಲ್ಲ. ಹಾಗಾದರೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತೀಯಾ? ನಾನು ನಿನಗೆ ಯಾರೂ ಅಲ್ಲ. ಓಕೆ ರೈಟ್, ಈಗ ನಾನು ಯಾರು? ನೀನು ನನ್ನ ಬಾಸ್ ಅಷ್ಟೇ. ಹಾಗಿದ್ರೆ ಸರಿ, ಬಾಸ್ ಏನು ಹೇಳಿದರೆ ಎಂಪ್ಲಾಯಿ ಅದನ್ನೇ ಮಾಡಬೇಕು. ಹೌದು ಅಂತ ಆರ್ಯನನ್ನು ಅನುಮಾನದಿಂದ ನೋಡ್ತಾ ಇದ್ಲು ಅನ್ವಿತಾ. ಸರಿ ಅನ್ವಿತಾ ಅವರೇ, ಇವತ್ತು ನಿಮಗೆ ಕೆಲಸ ಏನೂ ಇಲ್ಲ, ಹಾಗಾಗಿ ನೀವು ನನ್ನ ರೂಮಿಗೆ ಹೋಗಿ ಇವತ್ತಿಡೀ ವಿಶ್ರಾಂತಿ ತೊಗೊಳ್ಬೇಕು. ಇಲ್ಲ ಅಂತ ನನ್ನ ಮಾತು ಮೀರಿ ನಡೆದರೆ ಅದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತೆ. ಸರಿ ಅಂದರೆ ಈ ರೂಮ್ನಲ್ಲಿ ವಿಶ್ರಾಂತಿ ತೊಗೊಳ್ಳಿ, ಇಲ್ಲಾಂದರೆ ಮುಂದಿನ ಕ್ಷಣ ನೀವು ನನ್ನ ಮನೆಯಲ್ಲಿ, ನನ್ನ ರೂಮ್ನಲ್ಲಿ, ನನ್ನ ಬೆಡ್ ಮೇಲೆ ವಿಶ್ರಾಂತಿ ತೊಗೊಳ್ತೀರಿ. ಯಾವುದು ಬೇಕು ನೀವೇ ಹೇಳಿ ಅಂದ ಆರ್ಯ ಸ್ಟೈಲಾಗಿ. ಆರ್ಯ ಹೇಳಿದ ಮಾತಿಗಿಲ್ಲ ಅನ್ನಲಾಗದೆ, ಬೇಡ ಅನ್ನಲಾಗದೆ ಅನ್ವಿತಾ ತನ್ನಷ್ಟಕ್ಕೆ ತಾನೇ ಒದ್ದಾಡ್ತಾ, ದೊಡ್ಡ ಕಳ್ಳ ಇವನು, ಹೇಳಿದನ್ನು ಖಂಡಿತ ಮಾಡ್ತಿರ್ತಾನೆ. ಈಗ ಇವನಿಗೆ ಇಷ್ಟ ಹಠ ಯಾಕೆ? ಇವನ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂತ ತಾನೇ ಇವನು ಸೊಕ್ಕು. ನನಗೂ ಒಂದಿನ ಖಂಡಿತ ಬರುತ್ತೆ ಇವನ ಜೊತೆ ಆಟ ಆಡೋ ದಿನ, ಅಂದು ಇವನ ವಿಷಯ ನೋಡ್ಕೊತೀನಿ ಅಂದ್ಕೊಳ್ತಾ ಆರ್ಯನನ್ನು ಸಿಟ್ಟಿನಿಂದ ನೋಡ್ತಾ ಸೋಫಾದಿಂದ ಎದ್ದು ವೇಗವಾಗಿ ಆ ರೂಮಿನ ಕಡೆ ಹೋದ್ಲು ಅನ್ವಿತಾ. ಒಂದು ಕೊಟ್ಟರೆ 4 ಕಂಡ್ಕೊಂಡು 1 ತಿಂಗಳು ಹೇಳಲ್ಲ, ಮತ್ತೆ ಅದೇನಾ ನಡಿಗೆ, ಮೆಲ್ಲಗೆ ನಡಿಯೇ ಅಂದ ಜೋರಾಗಿ ಕಿರ್ಚ್ತಾ ಆರ್ಯ. ಆರ್ಯನ ಧ್ವನಿಗೆ ಒಂದು ಕ್ಷಣ ಬೆಚ್ಚಿಬಿದ್ಲು ಅನ್ವಿತಾ. ಅದೇನದು, ಅದನ್ನಾದರೂ ಮೆಲ್ಲಗೆ ಹೇಳ್ಬೋದು ತಾನೇ, ಯಾಕೀಗ ಎದುರಿಸಿ ಸಾಯಿಸ್ಬೇಕಾ ನನ್ನನ್ನು ಅಂದ್ಕೊಳ್ತಾ ಆರ್ಯನನ್ನು ನೋಡ್ತಾ ಪರ್ಸ್ನಲ್ ರೂಮ್ ಬಾಗಿಲು ತೆರೆದು ಒಳಗೆ ಹೋಗಿ ಬೆಡ್ ಮೇಲೆ ಕುಸಿದ್ಲು. ಯಾಕೆ ದೇವರೇ ಪ್ರತಿ ಸಲ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾಕ್ತಿದೆಯಾ? ಈಗ ಇವನು ಇನ್ನೂ ಎಷ್ಟು ವೇಷ ಹಾಕ್ತಾನೋ ಏನೋ, ಮತ್ತು ನನ್ನ ಜೀವನ ತಂದು ಇವನ ಕೈಗೆ ಕೊಟ್ಟೆ. ಇವನಿಂದ ದೂರ ಇರಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದು. ಪದೇ ಪದೇ ಯಾಕೆ ಇವನ ಎದುರಿಗೆ ನನ್ನನ್ನು ತಂದು ನಿಲ್ಲಿಸ್ತಿದೆಯಾ? ಇವನಿಗೆ ಹತ್ರ ಮಾಡ್ತಿದ್ಯಾ? ವಾರಕ್ಕೆ ನಾನೊಬ್ಬಳೇ ಇದ್ದರೆ ಸಾಕು, ಇನ್ನೂ ಮಾಡ್ತಿದ್ದೀನಿ, ಹೇಗಿದ್ದೀನಿ, ಎಲ್ಲಿದ್ದೀನಿ ಅಂತ ನಿಮಿಷಕ್ಕೊಂದು ಸಲ ನನ್ನ ಅಪ್ಡೇಟ್ ತಿಳಿಯೋ ಮಟ್ಟಕ್ಕಿದ್ದವನು ಇವನು. ಈಗ ಅವನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ತಿಳಿದ ಮೇಲೆ ಅವನು ನನ್ನನ್ನು ಅಷ್ಟು ಸುಲಭವಾಗಿ ಬಿಡ್ತಾನೆ ಅಂತ ನನಗನ್ನಿಸಲ್ಲ. ಏನು ಮಾಡಬೇಕೀಗ ಅಂತ ತನ್ನ ಕೈಗಳಿಂದ ಮುಖ ಉಚ್ಕೊಳ್ತಾ, ಈಗ ನಾನು ಆರ್ಯನಿಗೆ ಹತ್ರ ಇರೋದ್ರಿಂದ ಮತ್ತೆ ಏನಾಗುತ್ತೋ ಅಂತ ಯಾವುದೋ ವಿಷಯಕ್ಕೆ ಅನ್ವಿತಾ ಎದುರು ಹೋದ್ಲು. ಆ ಊಹೆಗೆ ಅವಳು ಹೆದರಿ ನೋ ಆಗಾಗಬಾರ್ದು ಅಂದ್ಕೊಳ್ತಾ ಮೈಗೆ ಹತ್ತಿದ ಬೆವನ್ನೆಲ್ಲ ಒರೆಸ್ಕೊಳ್ತಾ ಗಾಬರಿಯಾಗಿ ಆ ರೂಮ್ನಲ್ಲಿದ್ದ ಮಿನಿ ಫ್ರಿಡ್ಜ್ನಿಂದ ತಣ್ಣಗಿನ ನೀರಿನ ಬಾಟಲ್ ತೆಗೆದು ಸ್ವಲ್ಪ ಕುಡಿದು ಬೆಡ್ ಮೇಲೆ ವಾಲಿದ್ಲು.
ಅನ್ವಿತಾಗೆ ಯಾವುದೋ ಹಳೆಯ ವಿಷಯ ನೆನಪಾಗಿ ಮೈಯೆಲ್ಲ ಬೆವತ್ತು ಹೋಗಿತ್ತು. ಅದನ್ನು ಒರೆಸ್ಕೊಂಡು ನೀರು ಕುಡಿದು ಬೆಡ್ ಮೇಲೆ ಮಲಗಿದ್ಲು. ಸ್ವಲ್ಪ ಆತಂಕದಲ್ಲಿದ್ದ ಕಾರಣ ಬೆಡ್ ಮೇಲೆ ಮಲಗ್ತಿದ್ದಂತೆ ಅವಳು ಗಾಢ ನಿದ್ರೆಗೆ ಜಾರಿದ್ಲು. ಊಟದ ಸಮಯದಲ್ಲಿ ಆರ್ಯ ಮೆಲ್ಲಗೆ ರೂಮ್ ಬಾಗಿಲು ತೆರೆದು ನೋಡಿದಾಗ ಅನ್ವಿತಾ ಮಂಪರಿನಲ್ಲಿ ನಿದ್ರಿಸ್ತಿದ್ಲು. ಆರ್ಯ AC ಅಡ್ಜಸ್ಟ್ ಮಾಡಿ ಅವಳ ಬೆಡ್ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂತ. ಅವಳ ಸೊಂಟದ ಹತ್ರ ಸರಿದಿದ್ದ ಸೀರೆ ಮರಿಯಲ್ಲಿದ್ದ ಅವಳ ಹೊಟ್ಟೆಯನ್ನು ನೋಡ್ತಾ ಮೆಲ್ಲಗೆ ಕೈ ಇಟ್ಟ. ಅಲ್ಲಿ ಏನೋ ಸ್ವಲ್ಪ ಗಟ್ಟಿಯಾಗಿ ತಗುಲಿದ ತಕ್ಷಣ ಇಲ್ಲೇನಾ ನನ್ನ ಮಗು ಬೆಳೀತಿರೋದು ಅಂತ ಅಂದ್ಕೊಂಡ. ಅಲ್ಲಿ ಕೈ ಇಟ್ಟು ಸವರಿದಾಗ ಅವನಿಗೆ ಬಹಳ ಹಿತ ಅನ್ನಿಸ್ತು. ನೀನು ಇದೆಯಾ ಅನ್ನೋ ಸಂಗತಿಯನ್ನು ಕೂಡ ನಿನ್ನಪ್ಪ ಪತ್ತೆ ಮಾಡಲಾಗಲಿಲ್ವಲ್ಲೋ, ನನ್ನ ಕ್ಷಮಿಸು ಕಂದ ಅಂದ್ಕೊಂಡ. ಸ್ವಲ್ಪ ಹೊತ್ತು ಅಲ್ಲೇ ಕೈ ಇಟ್ಟು ನಂತರ ಅನ್ವಿತಾಳ ಮುಖ ನೋಡ್ದ. ಅವಳು ಯಾವುದೋ ಭಯದಲ್ಲಿದ್ದಾಳೆ ಅನ್ನುವಂತೆ ಅವಳ ಹುಬ್ಬುಗಳು ಮುಡಿಗಟ್ಟಿದ್ವು. ಊಟಕ್ಕೆ ಎಪ್ಸೋಣ ಅಂದ್ಕೊಂಡ. ಆದರೆ ಮತ್ತೆ ಎಪ್ಸಿದ್ರೆ ಅವಳು ನಿದ್ದೆ ಸಾಲದೇನೋ ಅಂತ ಲೈಟ್ ಆಫ್ ಮಾಡಿ ಅವಳಿಗೆ ಒದಕೆ ಹೊತ್ತಿಸಿ ಆ ರೂಮ್ನಲ್ಲಿದ್ದ ಬಾಲ್ಕನಿನಲ್ಲಿ ಕೆಲಸನೆಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಕೂತ. ಈಗ ಏನು ಮಾಡಲಿ ನಾನು? ಇವಳು ನನ್ನ ಹತ್ರ ಬಾ ಅಂದರೆ ಬರ್ತಿಲ್ಲ. ಇವಳನ್ನ ನನ್ನ ಹತ್ರ ಕರ್ಕೊಂಡು ಬರೋ ದಾರಿಗಳೇನಾದರೂ ಇವೆಯಾ ಅಂತ ಆರ್ಯ ಯೋಚಿಸೋದಕ್ಕೆ ಪ್ರಾರಂಭಿಸ್ದ. ಎತ್ತ ನೋಡಿದ್ರು ಏನು ಮಾಡಿದ್ರು ಅವನಿಗೆ ಯಾವುದೇ ದಾರಿ ಕಾಣ್ತಾ ಇಲ್ಲ. ಎಷ್ಟು ಯೋಚಿಸಿದ್ರು ಅನ್ವಿತಾಳನ್ನು ತನ್ನ ಬಳಿಗೆ ಕರೆತರೋ ದಾರಿ ಆರ್ಯನಿಗೆ ಸಿಗ್ತಾ ಇಲ್ಲ. ಅಸಲಿಗೆ ಅವಳು ಅವನಿಂದ ಯಾಕೆ ದೂರ ಇರೋದಕ್ಕೆ ಬಯಸ್ತಿದ್ದಾಳೆ ಅಂತ ತಿಳಿತಿಲ್ಲ. ಕೇಳಿದರೆ ಅವಳು ಹೇಳ್ತಿಲ್ಲ. ನಿಜಕ್ಕೂ ಇವಳಿಗೆ ಏನಾಗಿದೆ ಅಂತ ತಿಳಿಯೋದು ಹೇಗೆ? ಎಲ್ಲಿಂದ ಶುರು ಮಾಡಬೇಕು ಈ ವಿಷಯವನ್ನು? ನಮ್ಮ ಮದುವೆ ದಿನದವರೆಗೂ ಚೆನ್ನಾಗಿದ್ಲು, ಆದರೆ ಮದುವೆ ಆದ 2ನೇ ದಿನದಿಂದಲೇ ಇವಳು ಹೀಗೆ ಬದಲಾಗಿ ಹೋದ್ಲು. ಅಸಲಿಗೆ ಏನು ನಡೆದಿರಬಹುದು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ ಆರ್ಯ. ಆದರೆ ಅವನಿಗೆ ಎಷ್ಟು ಯೋಚಿಸಿದ್ರೂ ಅವನಿಗೆ ಅನುಮಾನ ಬರುವಂಥದ್ದು ಏನೂ ಕಾಣ್ತಿಲ್ಲ. ಇವಳಿಗೆ ಯಾವ ಹುಳ ಕಚ್ಚಿಗೆ ತಯಾರಾಗಿದ್ದಾಳೆ ಅಂದ್ಕೊಳ್ತಿದ್ದ. ಆಗಲೇ ರೂಮ್ನಿಂದ ಯಾವುದೋ ಶಬ್ದ ಕೇಳಿಬಂತು. ಇವಳಾಗಲೇ ಎದ್ದುಬಿಟ್ಲಾ ಅಂತ ಸಮಯ ನೋಡ್ದ. ಅಷ್ಟರಲ್ಲೇ ಆರ್ಯ ಅಲ್ಲಿಗೆ ಬಂದು 2 ಗಂಟೆ ಆಗಿತ್ತು. ಆರ್ಯ ಮೆಲ್ಲಗೊಳಗೆ ಹೋಗುವಷ್ಟರಲ್ಲಿ ಅನ್ವಿತಾ ಎದ್ದು ಕೂತಿದ್ಲು. ಆರ್ಯ ಹೋಗಿ ಲೈಟ್ ಆನ್ ಮಾಡಿ ಅವಳನ್ನು ನೋಡ್ದ. ಅನ್ವಿತಾ ಆರ್ಯನನ್ನು ನೋಡಿದ್ರೂ ಅವನನ್ನು ಗಮನಿಸದಂತೆ ವಾಶ್ರೂಮ್ಗೆ ಹೋಗಿ ಬಂದು, ಈಗಲಾದರೂ ನಾನು ಹೊರಗೆ ಹೋಗಬಹುದಾ ಅಂತ ಕೇಳಿದ್ಲು. ಎಲ್ಲಿಗೆ ಹೋಗೋದು? ನೀನು ಇವತ್ತಿಡೀ ಇಲ್ಲೇ ಇರಬೇಕು ಅಂದ ಆರ್ಯ. ನಾನು ನಿಮ್ಮ ಎಂಪ್ಲಾಯಿ, ಕೆಲಸ ಮಾಡ್ತೀನಿ ಅಷ್ಟೇ ಹೊರತು ಹೀಗೆ ವಿಶ್ರಾಂತಿ ತಗೊಳ್ಳೋಕೆ ಆಫೀಸ್ಗೆ ಬಂದಿಲ್ಲ ಅಂದ್ಲು ಅನ್ವಿತಾ ಸಿಟ್ಟಿನಿಂದ. ನಿನಗೆ ಮಾತ್ರ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ, ಇನ್ನು ದಿನ ನಿನಗಿದೇ ಕೆಲಸ ಇರುತ್ತೆ, ಮಾಡಲ್ವಾ ಅಂದ ಆರ್ಯ ಕಣ್ಣು ಹಾಸಿ. ಇವನನ್ನು ಟಾರ್ಚರ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾನೆ, ಇನ್ನು ನಾನು ಹೇಳಿದ್ದಕ್ಕೆ ಯಾಕೆ ಕೇಳ್ತಾನೆ ಅಂತ ಆರ್ಯನ ಕೋಪದಿಂದ ನೋಡ್ತಾ ಬೆಡ್ ಮೇಲೆ ಕೂತ್ಲು ಅನ್ವಿತಾ. ಅವಳು ಮುಖ ತೊಳ್ಕೊಂಡು ಬಂದ ಮೇಲೆ ಅವಳಿಗಾಗಿ ವಿಶೇಷವಾಗಿ ಊಟ ತರಿಸ್ತಾ ರೂಮಿಗೆ. ಅದನ್ನು ನೋಡಿ, ನಾನು ಬಾಕ್ಸ್ ತಂದಿದ್ದೀನಿ, ನನಗಿವೆಲ್ಲ ಬೇಡ ಅಂದ್ಲು. ನಿನಗೆ ಬೇಕಾ ಬೇಡವಾ ಅಂತ ನಾನು ಕೇಳಲಿಲ್ವಲ್ಲ, ಬಾಯಿ ಮುಚ್ಕೊಂಡು ತಿನ್ನೆ ಅಂದ ಆರ್ಯ. ಈಗ ಅವಳು ಮಾಡುವಂಥದ್ದು ಏನೂ ಇರಲಿಲ್ಲ. ಆರ್ಯ ಹೇಳಿದ ಹಾಗೆ ಮಾಡೋದೇ ಅವಳ ಕೆಲಸ ಆಗಿತ್ತು. ಹಾಗಾಗಿ ಆರ್ಯನ ಮೇಲಿನ ಕೋಪನೆಲ್ಲ ಊಟದ ಮೇಲೆ ತೋರಿಸ್ತಾ ಅನ್ನಕ್ಕೆ ಸಾರು ಹಾಕ್ಕೊಂಡು ಹುಳಿಯಾಗಿದ್ದರಿಂದ ಅದನ್ನು ಬಹಳ ರುಚಿಯಾಗಿ ವೇಗವಾಗಿ ತಿನ್ನತೊಡಗಿದ್ಲು. ಯಾವ ಬರಗಾಲದ ಪ್ರದೇಶದಿಂದ ಬಂದಿದೆಯೇ ಹಾಕಿ ನಿಂತಿದೆಯಾ? ಸ್ವಲ್ಪ ಮೆಲ್ಲಗೆ ತಿನ್ನು, ಅದನ್ನು ನಿನ್ನ ಹತ್ತಿರದಿಂದ ಯಾರೂ ಕಿತ್ಕೊಳ್ತಿಲ್ಲ ಅಂತ ನೀರಿನ ಬಾಟಲಿ ಅವಳು ಮುಂದೆ ಇಟ್ಟ ಆರ್ಯ. ನನ್ನಿಷ್ಟ, ನಾನು ಹೇಗೆ ಬೇಕಾದರೂ ತಿಂತೀನಿ, ನಿನಗೆ ಯಾಕೆ ಅಂದ್ಲು ಅನ್ನವನ್ನು ಅಗಿಯತ್ಲೆ. ಮೆಲ್ಲಗೆ ತಿನ್ನು, ಗಂಟಿಗೆ ಸಿಕ್ಕಾಕೊಂಡ್ರೆ ಸಾಯ್ತೀಯಾ ಅಂದ ಆರ್ಯ. ಅವನ ಮಾತು ಕೇಳಿಸ್ಕೊಂಡು ಅನ್ನನೆಲ್ಲ ತಿಂದು ಕೈ ತೊಳ್ಕೊಂಡು ಬಂದು ಕೂತ್ಲು. ಹಾಗೆ ಎಲ್ಲವನ್ನೂ ನೀನೇ ತಿಂದಿಯಲ್ಲ, ನಾನು ಕೂಡ ಇಲ್ಲಿ ಒಬ್ಬನೇ ಇದ್ದೀನಿ, ಕನಿಷ್ಠ ಪಕ್ಷ ತಿಂದ್ರಾ ಅಂತ ಕೇಳಿದ್ಯಾ ಅಂದ ಆರ್ಯ. ತಿಂತೀರೋ ಇಲ್ವೋ ಅದು ನಿಮ್ಮಿಷ್ಟ, ನಾನು ನಿಮ್ಮನ್ನು ಯಾಕೆ ಕೇಳಬೇಕು? ನಿನಗೆ ಮೈ ಮೇಲೆ ಕೊಬ್ಬು ಜಾಸ್ತಿ ಆಗಿದೆ, ಅದಕ್ಕೆ ಹೀಗೆ ತಯಾರಾಗ್ಬಿಟ್ಟಿದ್ಯಾ ಅನ್ನುತ್ತಾ ಬೇರೆ ಊಟ ಬರಲೆ ಆರ್ಯ ಕೂಡ ಅದೇ ರೂಮ್ನಲ್ಲಿ ಸೋಫಾದ ಮೇಲೆ ಕೂತು ಊಟ ಮಾಡಿ, ಇನ್ನೇನಾದರೂ ತಿಂತೀಯಾ ಅಂತ ಅನ್ವಿತಾಳನ್ನು ಕೇಳ್ದ. ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ನಾನು ಕೆಲಸ ಮಾಡಬೇಕು ಅಂದ್ಲು ಅನ್ವಿತಾ. ನೀನು ಮಾಡಬೇಕಾದ ಕೆಲಸ ಏನೂ ಇಲ್ಲ, ಅದನ್ನು ನಾನು ಮಾಡ್ಕೊಳ್ತೀನಿ, ಬಾಯಿ ಮುಚ್ಕೊಂಡು ಇಲ್ಲಿ ಮಲ್ಕೋ, ಮಾತ್ರೆಗಳಿದೆ ತಗೋ, ನಿನ್ನ ಬ್ಯಾಗ್ ಅಲ್ಲೇ ಇದೆ ಅಂತ ಬೆಡ್ ಮೇಲಿದ್ದ ಬ್ಯಾಗ್ ತೋರಿಸ್ತಾ. ನೀವು ಹೀಗೆ ಒಬ್ಬ ಎಂಪ್ಲಾಯಿಯನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಸರಿಯಲ್ಲ ಸರ್ ಅಂದ್ಲು ಅನ್ವಿತಾ. ಹೌದಾ, ಸರಿ ಬಿಡು ಅನ್ನುತ್ತಾ ಆರ್ಯ ಕೈ ತೊಳ್ಕೊಂಡು ತಾನು ತಿಂದ ಪ್ಲೇಟ್ ತೆಗೆದು ಅಲ್ಲಿದ್ದ ಕ್ಯಾಬಿನ್ಗೆ ಹೋದ. ಅನ್ವಿತಾ ಕೋಪದಿಂದ,
ನೀವು ಹೀಗೆ ಎಂಪ್ಲಾಯಿಯನ್ನು ಈ ರೀತಿ ಸಿಲುಕಿಸೋದು ಖಂಡಿತ ಸರಿಯಲ್ಲ ಅಂತ ಕಿರ್ಚ್ತಾ ಇದ್ಲು. ಆದರೆ ಆರ್ಯ ಕ್ಯಾಬಿನೊಳಗೆ ಹೊರಟೋದ. ಅಬ್ಬಾ, ಇವನಿಗೆಷ್ಟು ಅಹಂಕಾರ, ಅಸಲಿಗೆ ನನ್ನ ಮಾತನ್ನೇ ಕೇಳ್ತಿಲ್ಲ ಅಂದ್ಕೊಳ್ತಾ ಆ ರೂಮ್ನಲ್ಲಿ ಅತ್ತಿತ್ತ ತಿರುಗ್ತಾ ಇದ್ಲು. ಆಗಲೇ ಫೋನ್ ರಿಂಗ್ ಆಗಲು ಸುತ್ತಲೂ ನೋಡಿದ್ಲು. ಬೆಡ್ ಮೇಲಿದ್ದ ಹ್ಯಾಂಡ್ ಬ್ಯಾಗ್ನಲ್ಲಿ ಫೋನ್ ಇತ್ತು, ಅದನ್ನು ತೆಗೆದ್ಲು. ನಿತ್ಯ ಕಾಲ್ ಮಾಡಲೆ ಅನ್ವಿತಾ ರಿಸೀವ್ ಮಾಡಿ ಹೇಳೇ ಅಂದ್ಲು. ಹೇಗಿದೆಯೇ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ನಿತ್ಯ. ಏನು ಮಾಡಲಿ, ಇವನಿಗೆ ಸತ್ಯ ತಿಳಿತು ಅಂತ ಸತಾಯಿಸಿ ನನ್ನ ಸಾಯಿಸ್ತಿದ್ದಾನೆ. ಅವನ ಪರ್ಸ್ನಲ್ ರೂಮ್ನಲ್ಲಿ ಹಾಕಿ ಯಾವ ಕೆಲಸ ಮಾಡ್ದಂತೆ ಇಲ್ಲಿ ವಿಶ್ರಾಂತಿ ತಗೋ ಬೆದರಿಸ್ತಿದ್ದಾನೆ ಅಂತ ಅನ್ವಿತಾ ಹೇಳಿದ್ಲು. ಆಹಾ, ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರೆ ವಿಶ್ರಾಂತಿ ತಗೋ ಅಂತೆ ಕೆಲಸ ಮಾಡಿಸ್ತಾರಾ? ನಿನ್ನ ಗಂಡ ಒಳ್ಳೆಯವನೇ ಬಿಡು ಅಂದ್ಲು ನಿತ್ಯ ನಗ್ತಾ. ಇವನಿಗೆ ತಿಳಿದ್ರೆ ಹೀಗೆ ಮಾಡ್ತಾನೆ ಅಂತಲೇ ನಾನು ಹೇಳಿರಲಿಲ್ಲ, ಆದರೆ ಅಂದು ಕೋಪದಲ್ಲಿ ಹೊರಗೆ ಬಂತು. ಹೀಗೆ ಯಾಕೆ ಹೇಳಿದೆ ಅನ್ನಿಸ್ತಿದೆ. ಕೆಲಸಕ್ಕೆ ರಾಜೀನಾಮೆ ಕೊಡೋಣ ಅಂದರೂ ಹೆದರಿಕೆ ಆಗ್ತಿದೆ. ಮತ್ತಿವನು ಎಲ್ಲಿ ನನ್ನ ಕೆಲಸ ಸಿಗದಂತೆ ಮಾಡ್ತಾನೋ ಅಂತ. ಇಲ್ಲೇ ಇದ್ದರೆ ಇವನ ಟಾರ್ಚರ್ ತಪ್ಪಲ್ಲ. ನಾನೀಗ ಏನು ಮಾಡಲಿ ಅಂತ ಅರ್ಥ ಆಗ್ತಿಲ್ಲ ಅಂತ ತಲೆ ಹಿಡಿದು ಬೆಡ್ ಮೇಲೆ ಕೂತ್ಲು ಅನ್ವಿತಾ. ಇದರಲ್ಲಿ ನೀನು ಮಾಡೋದಕ್ಕೆ ಏನೂ ಇಲ್ಲ, ಆರ್ಯ ಏನು ಹೇಳ್ತಾನೋ ಹಾಗೆ ಕೇಳ್ಕೊಂಡು ಹೋಗು ಅಷ್ಟೇ ಅಂದ್ಲು ನಿತ್ಯ. ನೀನು ನಿಜವಾಗ್ಲೂ ನನ್ನ ಗೆಳತಿಯ ಅಥವಾ ಅವನ ಗೆಳತಿಯ? ಎಲ್ಲ ಅವನ ಪರವಾಗಿ ಮಾತಾಡ್ತಿದ್ಯಲ್ಲ. ನಾನು ಎಷ್ಟು ಬಾಧೆ ಪಡ್ತಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂದ್ಲು ಸಿಟ್ಟಿನಿಂದ ಅನ್ವಿತಾ. ಯಾಕೆ ಹಾಗೆ ಬಿ ಪಿ ಹೆಚ್ಚಿಸ್ಕೊಂಡು ಕಿರ್ಚ್ತಿದ್ಯೇ? ಗಟ್ಟಿಯಾಗಿ ಅರ್ಚಬೇಡ, ಒಳಗಿರೋ ನಾನು ಅಳಿಯ ಹೆದರ್ತಾನೆ. ಈಗ ನೀನು ಆರ್ಯ ಹೇಳ್ದಂಗೆ ಕೇಳೋದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಹೇಳ್ದಾಗ ಮಾಡು ಅನ್ನುತ್ತಾ ನಗ್ತಾ ನಿತ್ಯ ಕಾಲ್ ಕಟ್ ಮಾಡಿದ್ಲು. ನಿತ್ಯ ಕಾಲ್ ಕಟ್ ಮಾಡಿದ್ಮೇಲೆ ಅನ್ವಿತಾ ಫೋನ್ ಬೆಡ್ ಮೇಲೆ ಎಸ್ತು. ಎಲ್ಲರೂ ನನ್ನ ವಿರುದ್ಧ ಮಾತಾಡೋರೆ, ಒಬ್ಬರು ನನ್ನ ಪರವಾಗಿಲ್ಲ. ಯಾಕೆ ದೇವರೇ ನನ್ನ ಪರಿಸ್ಥಿತಿ ಹೀಗೆ ಮಾಡಿದೆ? ಆರ್ಯನಿಂದ ನಾನು ಯಾಕೆ ದೂರ ಇದ್ದೀನಿ ಅಂತ ನಿನಗೆ ಗೊತ್ತು ತಾನೇ. ಆದರೂ ಮತ್ತೆ ನನ್ನ ತಂದಿವನ ಹತ್ರ ಬೀಳುವಂತೆ ಮಾಡಿದೆ. ನಾನು ಒಬ್ಬಂಟಿಯಾಗಿದ್ದರೆ ಸಾಕು, ಅರ್ಚೋನವನು. ಈಗ ಅವ್ರ ಮಗು ನನ್ನಲ್ಲಿದೆ ಅಂತ ತಿಳಿದ್ರೆ ಅವನ ಅರ್ಚೋದನ್ನು ತಡೆಯೋದಕ್ಕೆ ನನ್ನಿಂದ ಆಗಲ್ಲಪ್ಪ ಅಂತ ಬೆಡ್ ಮೇಲೆ ತಲೆ ಹಿಡಿದು ಕೂತ್ಲು. ಅವಳು ಲಂಚ್ ಮಾಡಿ 1 ಗಂಟೆ ಆಗಲೇ ಮತ್ತೆ ಒಂದು ಜ್ಯೂಸ್ ತಂದು ಅವಳು ಮುಂದಿರೋ ಟೇಬಲ್ ಮೇಲೆ ಇಟ್ಟ ಆರ್ಯ. ಅದನ್ನು ನೋಡಿ ಆರ್ಯ ನನ್ನ ಸಿಟ್ಟಿನಿಂದ ನೋಡಿ, ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಎಲ್ರಿಗೂ ಹೀಗೆ ಮಾಡಿಕೊಡ್ತೀರಾ ನೀವು ಅಂದ್ಲು ಅನ್ವಿತಾ. ಜಾಸ್ತಿ ಅರ್ಚಿ ಆರೋಗ್ಯ ಹಾಳು ಮಾಡ್ಕೊಳ್ಳದೆ ಅದು ಕುಡಿದು ತಣ್ಣಗಾಗು, ಮೂಡ್ ಸ್ವಿಂಗ್ಸ್ ಚೆನ್ನಾಗಿವೆ ನಿನಗೆ ಅಂತ ಅನ್ವಿತಾಳನ್ನು ಬೈತಾ ಮತ್ತೆ ಕ್ಯಾಬಿನ್ಗೆ ಹೋದ. ನಿಜವಾಗಿಯೂ ಕಿರ್ಚಿ ಗಂಟಲು ಒಣಗಿದ್ರಿಂದ ಬೇರೆ ದಾರಿಯಲ್ಲೇ ಜ್ಯೂಸ್ ಕುಡಿದ್ಲು. ಇನ್ನು ತಾನು ಮಾಡೋದಕ್ಕೆ ಏನೂ ಇಲ್ಲ ಅಂತ ಸುಮ್ಮನಾಗಿ ಫೋನ್ನಲ್ಲಿ ಏನೋ ಸಿನಿಮಾ ನೋಡ್ತಾ ಸಮಯ ಕಳೆದುಬಿಟ್ಲು. ಹೀಗೆ ಗಂಟೆಗೊಮ್ಮೆ ಜ್ಯೂಸ್, ಹಣ್ಣುಗಳು, ಸಲಾಡ್ ಅಂತ ಏನಾದ್ರೊಂದಲು ಬರುತ್ತಲೇ ಇತ್ತು. ಇವನಿವೆಲ್ಲ ನನಗೆ ತಿನ್ನಿಸಿ ಗುಂಡಮ್ಮನ ಥರ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾನಾ ಅಂತ ಆರ್ಯಣ್ಣ ಬೈಯತ್ಲೇ ಅನ್ವಿತಾ ಪಾಪು ಹಸಿವಿಗಾಗಿ ಬಂದಿದ್ದನ್ನೆಲ್ಲ ಖಾಲಿ ಮಾಡ್ತಾ ಇದ್ಲು. ಫುಲ್ಲಾಗಿ ತಿಂದಮೇಲೆ ಔಷಧ ಪ್ರಭಾವಕ್ಕೆ ನಿದ್ರೆ ಬರಲೇ ಹಾಗೆ ನಿದ್ರಿಸಿದ್ಲು. ಮತ್ತೆ ಅವಳು ಎದ್ದಾಗ ಆಫೀಸ್ ಸಮಯ ಮುಗಿದು ಹೋಗಿತ್ತು. ಮೆಲ್ಲಗೆದ್ದು ಕೂತು ಸಮಯ ನೋಡಿದ್ರೆ 6 ಗಂಟೆ ಆಗಿತ್ತು. ತಟ್ಟನೆ ಬೆಡ್ನಿಂದ ಎದ್ದು ಕೂತು, ಅಯ್ಯೋ ನಾನೇನು ಇಷ್ಟೊತ್ತು ನಿದ್ರಿಸ್ಬಿಟ್ಟೆ, ಇಷ್ಟು ದೊಡ್ಡ ಆಫೀಸ್ನಲ್ಲಿ ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲರೂ ಹೋಗ್ಬಿಟ್ರಾ ಅಂತ ಎದ್ದು ನಿಲ್ಲಲು ಹೋದ್ಲು. ಆದರೆ ಅಷ್ಟರಲ್ಲಿ ಆರ್ಯ ರೂಮ್ ಒಳಗೆ ಬಂದ. ಯಾಕಷ್ಟು ವೇಗವಾಗಿ ಎದ್ದು ನಿಲ್ತೀಯಾ? ಮೇಲಾಗ ಹೇಳೋಕ್ಕಾಗಲ್ವ ನಿನಗೆ ಅಂತ ಅನ್ವಿತಾಳನ್ನು ಗದರ್ತಾ, ಇಲ್ಲೇ ಇರ್ತೀಯ ಅಥವಾ ಮನೆ ಹತ್ರ ಡ್ರಾಪ್ ಮಾಡಲಾ ಅಂತ ಕೇಳ್ದ. ನೀವು ಡ್ರಾಪ್ ಮಾಡಬೇಕಾದ ಅಗತ್ಯ ಇಲ್ಲ, ನಮ್ಮ ಮನೆ ಅಡ್ರೆಸ್ ನನಗೆ ಗೊತ್ತು, ದಾರಿ ಗೊತ್ತು, ನಾನು ಹೋಗಬಲ್ಲೆ ಅಂತ ಅನ್ವಿತಾ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಳ್ತಾ ಅಂದ್ಲು. ನೀನು ಒಬ್ಬಳೇ ಹೋಗ್ತೀನಿ ಅಂದರೆ ನಾನು ಬಿಡಲ್ಲ, ನಡಿ ಅಂತ ಆರ್ಯ ಹೊರಗೆ ನಡೀತಾ ಇದ್ದರೆ ಅವನ್ನ ಸಿಟ್ಟಿನಿಂದ ನೋಡ್ತಾ ಅನ್ವಿತಾ ಅವನ ಹಿಂದೆ ನಡೆದ್ಲು. ಆರ್ಯ ಹೋಗಿ ಪಾರ್ಕಿಂಗ್ನಲ್ಲಿದ್ದ ಕಾರ್ ತಂದು ಅನ್ವಿತಾ ಮುಂದೆ ನಿಲ್ಲಿಸಿದಾಗ ಅವಳು ಬೇಕಂತಲೇ ಹಿಂದಿನ ಸೀಟ್ನಲ್ಲಿ ಕೂರೋದಕ್ಕೆ ಹೋದ್ಲು. ನಾನೇ ನಿನ್ನ ಡ್ರೈವರ್ ಅಲ್ಲ ಅಂದ ಆರ್ಯ ಸ್ಟೈಲಾಗಿ. ಅವನನ್ನು ನೋಡಿ ಹಲ್ಲು ಕಡಿಯುತ್ತಾ ಮತ್ತೆ ಬಂದು ಫ್ರಂಟ್ ಸೀಟ್ನಲ್ಲಿ ಕೂತ್ಲು. ತಕ್ಷಣ ಅವನ ಕಾರ್ ಸ್ಟಾರ್ಟ್ ಮಾಡ್ದ. ಅನ್ವಿತಾ ಕಿಟಕಿ ಕಡೆ ನೋಡ್ತಾ ಕುಳಿತಿದ್ಲು. ಆರ್ಯ ಓರೆಗಣ್ಣಿನಿಂದ ಅವಳನ್ನ ನೋಡ್ತಾ ಅವಳ ಹೊಟ್ಟೆ ಕಡೆಗೆ ನೋಡಿ, ಹಸಲಿಗೆ ಇವಳಿಗೆ ಎಷ್ಟನೇ ತಿಂಗಳು, ಹೊಟ್ಟೆ ಏನೂ ಕಾಣ್ತಿಲ್ವಲ್ಲ, ನನ್ನ ಮಗುವಳಿಗೆ ಬೆಳೀತಿಲ್ವ ಏನು ಅಂತ ಯೋಚಿಸ್ಲೇ ನಿತ್ಯ ಮತ್ತು ಅನ್ವಿತಾ ಇರೋ ಮನೆ ಮುಂದೆ ಕಾರ್ ನಿಲ್ಲಿಸ್ದ. ಕಾರ್ ನಿಂತ ತಕ್ಷಣ ಅನ್ವಿತಾ ವೇಗವಾಗಿ ಇಳಿದು ಗಬಗಬನೆ ಮನೆ ಒಳಗೆ ನಡೆದು ಹೋದ್ಲು.
ಇವಳಿಗೆ ವೇಗವಾಗಿ ನಡಿಬೇಡ ಅಂತ ಬೆಳಿಗ್ಗೆ ಹೇಳಿದ್ದೆ, ಆದರೂ ಕೇಳ್ತಿಲ್ಲ. ಇವಳಿಗೆ ಒಂದು ಸಾರಿ ಹೇಳಿದ್ರೆ ಕೇಳಲ್ಲ, ಇವಳಿಗೊಂದು ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೇ ನನ್ನ ಮಾತು ಕೇಳೋದು ಅಂದ್ಕೊಂಡು ಆರ್ಯ ಕೂಡ ಕಾರ್ ಪಾರ್ಕ್ ಮಾಡಿ ಅವರ ಮನೆ ಒಳಗೆ ಹೋಗ್ಬಿಟ್ಟ. ಕತೆ ಮುಂದುವರಿಯುತ್ತೆ. ಕಥೆಯನ್ನು ಮೊದಲೇ ನೋಡೋದಕ್ಕೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ಮೊದಲೇ ನೋಡಿ. ಥ್ಯಾಂಕ್ ಯು.